ನಿಮ್ಮ ಪ್ರತಿ ಕ್ಷಣದ ಜೀವನಕ್ಕೆ ಕಣ್ಣಾಗಲಿದೆ ಇವರ ಜ್ಯೋತಿಷ್ಯ. ಎಲ್ಲೂ ಈಡೇರದ ನಿಮ್ಮ ಸಂಕಷ್ಟಗಳಿಗೆ ಇಲ್ಲಿ ಸಿಗಲಿದೆ 100% ಪರಿಹಾರ. ಇಲ್ಲಿ ಮೂಢ ನಂಬಿಕೆಗೆ ಜಾಗವಿಲ್ಲ. ನಿಮ್ಮ ಉತ್ತಮ ಭವಿಷ್ಯಕ್ಕಾಗಿ ಇದು ಪರಿಶುದ್ಧ ವೇದಿಕೆ. ಕತ್ತಲು ತುಂಬಿದ ಬದುಕಿಗೆ ಜ್ಞಾನದ ಹೊಸ ಬೆಳಕು. ವೀಕ್ಷಿಸಿ ಜ್ಞಾನಜ್ಯೋತಿ. ಓಂ ಶ್ರೀ ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವೋ ಸರ್ವಕಾರ್ಯ ಸರ್ವದಾಂ. ಕಾಂಚನಂ ಸನ್ನಿಭ ಬುದ್ಧಿಮಂತಂ ತ್ರಿಲೋಕ್ಯಂತಂ ನಮಾಮಿ. ಓಂ ದೇವಾನಾಂ ಚ ಋಷೀಣಾಂ ಚ ಕಾಂಚನಂ ಸನ್ನಿಭಂ ಬುದ್ಧಿಮಂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲ ನನ್ನ ವೀಕ್ಷಕ ಪ್ರಭುಗಳಿಗೆ ನಾನು ಕುಮಾರಸ್ವಾಮಿ ಹಿರೇಮಠ್ ಎಮ್ಮೆ ಆಚಾರ್ಯ. ಈ ದಿನದ ವಿಶೇಷ ಕಾರ್ಯಕ್ರಮ ಗುರು ಗ್ರಹ ಗೋಚಾರ ಫಲ ಯಾವ ರೀತಿ ಇರುತ್ತದೆ. ಈ ದಿನ ಮೇಷ ರಾಶಿಯಿಂದ ದ್ವಾದಶ ರಾಶಿಗಳಲ್ಲಿ ಗುರು ಸಂಚಾರ ಕಾಲದಲ್ಲಿ ದ್ವಾದಶ ರಾಶಿಯ ಫಲಾಫಲಗಳನ್ನು ತಿಳಿತಾ ಹೋಗೋಣ. ಯಾಕಂದರೆ ಗುರು ಜನ್ಮಗುರು ನರೋದುಃಖ ಅಂತ ಹೇಳ್ತೀವಿ ನಾವು. ಹರ ಮುನಿದರು ಗುರು ಕಾಯುವ ಈ ಮಾತಿನಂತೆ ಎಲ್ಲರ ಜಾತಕದಲ್ಲಿ ಗುರು ಅನ್ನೋದು ತುಂಬ ವಿಶೇಷತೆ ಪಡೆದಿದೆ. ಎಲ್ಲದಕ್ಕಿಂತ ಭಾರವಾದ ದೊಡ್ಡದಾದ ಗ್ರಹ ಯಾವುದಿದೆ ಅಂದರೆ ಗುರುಗ್ರಹ ಆಗಿರ್ತದೆ. ಆ ಗುರುಗ್ರಹ ಮಾನವನಿಗೆ ತುಂಬ ಉಪಯುಕ್ತ ಆಗಿರುತ್ತದೆ. ಈ ಗುರುಗ್ರಹ ಇಲ್ಲ ಅಂದರೆ ಮಾನವನಿಗೆ ಅನುಕೂಲತೆಗಳು ತುಂಬ ಕಡಿಮೆ ಆಗುತ್ತದೆ. ಆದ್ದರಿಂದ ಗುರುಗ್ರಹದಿಂದ ತುಂಬ ಹೆಚ್ಚು ಮೊದಲಿಗೆ ಸಂತಾನಕಾರಕ ಗುರು, ಧನಕಾರಕ ಗುರು. ನೋಡಿ, ನಮಗೆ ವಿದ್ಯಾ ಬುದ್ಧಿ ಜ್ಞಾನ ಸನ್ಮಾರ್ಗ ಕೊಡೋದೇ ಗುರು ಆಗಿರುತ್ತದೆ. ಆದ್ದರಿಂದ ನೋಡಿ, ತಂದೆ ತಾಯಿ 20ರಿಂದ 25 ವರ್ಷ ಸಲ್ಲಬಹುದು. ಅದೇ ಗುರು ವಿದ್ಯೆ ಕೊಟ್ಟ ಗುರು ವಿದ್ಯೆ ಇದೆಯಲ್ಲ, ಅದು ಅವನ ಜೀವನ ಪರ್ಯಂತನೂ ಅವನ್ನ ಬದುಕಿಸುತ್ತೆ. ಅದೇ ಗುರು ಆಗಿರುತ್ತದೆ. ಯಾವುದೇ ನಿಷ್ಕಲ್ಮಶವಾಗಿ ಏನಾದರೂ ಈ ಜಗತ್ತಲ್ಲಿ ಹೇಳ್ಕೊಡೋದಿದೆ, ಮನುಷ್ಯನಿಗೆ ಮಾರ್ಗದರ್ಶನ ಕೊಡೋದಿದೆ ಅಂದರೆ ಗುರು. ಹಿಂದೆ ಗುರು ಮುಂದೆ ಗುರಿ ಇರಬೇಕು. ಅದೇ ಗುರು ಮಾರ್ಗದರ್ಶನ. ಆದ್ದರಿಂದ ಈ ದಿನ ವಿಶೇಷವಾಗಿ ಗುರುಗ್ರಹದ ಫಲಾಫಲಗಳನ್ನು ಹೇಳಲು ಹೊರಟಿದ್ದೀವಿ. ಯಾವ ರೀತಿ ಫಲಾಫಲ? ಈ ವರ್ಷಕ್ಕೊಮ್ಮೆ ಬಂದು ಹೋಗುವಂಥ ಫಲ ಅಲ್ಲ, ಫಿಕ್ಸ್. ನೋಡಿ, ಯಾವ ರಾಶಿಯವರಿಗೆ, ಯಾವ ರಾಶಿಯಲ್ಲಿ, ಯಾವ ಲಗ್ನ ರಾಶಿಯವರಿಗೆ ಯಾವ ಮನೆಯಲ್ಲಿ ಗುರು ಇದ್ದರೆ ಏನು ಫಲ ಅದನ್ನು ನೀವೇ ತಿಳ್ಕೋಬಹುದು. ಮೊದಲಿಗೆ ಮೇಷರಾಶಿಯಿಂದ ಆರಂಭಿಸಿ ದ್ವಾದಶ ರಾಶಿಗಳವರೆಗೂ ಗುರು ಯಾವ್ಯಾವ ರೀತಿ ಫಲ ಕೊಡ್ತಾನೆ, ಯಾವ ಮನೆಯಲ್ಲಿದ್ದರೆ ಅವನ ಫಲ ಏನು ಅನ್ನೋದನ್ನು ತಿಳಿತಾ ಹೋಗೋಣ. ಈ ದಿನದ ವಿಶೇಷತೆ ಆಗಿರುತ್ತೆ. ಮೊದಲಿಗೆ ಗುರುಗ್ರಹ 2, 5, 7, 9, 11 ಮನೆಯಲ್ಲಿದ್ದರೆ ಶುಭ ಫಲ. ನೋಡಿ, ಯಾವುದೇ ರಾಶಿ ಇರಲಿ, ಲಗ್ನದವ್ರು ಇರಲಿ, 2ನೇ ಮನೆ, 5ನೇ ಮನೆ, 7ನೇ ಮನೆ, 9ನೇ ಮನೆ, 11ನೇ ಮನೆ ನಿಮ್ಮ ರಾಶಿ ಇರಲಿ. ಲಗ್ನದಿಂದ ರಾಶಿಯಿಂದ 30% ಫಲ, ಲಗ್ನದಿಂದ 70%. ಆ ರೀತಿ ನಾವು ತಿಳಿಬೇಕು. ರಾಶಿ ಅಂದರೇನು, ಲಗ್ನವಂದರೇನು, ಇಲ್ಲಿ ಕನ್ಫ್ಯೂಷನ್ ಇದೆ ಜನಗಳಿಗೆ. ರಾಶಿ ಅಂದರೆ ಅವನ ದೇಹವನ್ನು ಸೂಚಿಸುತ್ತದೆ. ಲಗ್ನ ಅಂದರೆ ಆ ವ್ಯಕ್ತಿಯ ಅಸೆಂಡೆಂಟ್, ವ್ಯಕ್ತಿಯ ಲಗ್ನ ಅಂದರೆ ಆತ್ಮ, ಆ ವ್ಯಕ್ತಿ ಅಂತ ಆಗಿರುತ್ತದೆ. ಆ ದಿನದಲ್ಲಿ ಸೂರ್ಯನ ಬೆಳಕು ಯಾವ ರಾಶಿಯಲ್ಲಿ ಸಂಧಿಸಿದೆ. ಈಗ ಒಂದು ಮಕರ ಮಾಸ ಇದೆ ಅಂತ ತಿಳ್ಕೊಳ್ಳಿ. ಮಕರದಲ್ಲಿ ಸೂರ್ಯ ಇದ್ದಾನಂದರೆ 2 ಅವರಿಗೆ ಒಂದು ಸೂರ್ಯನ ಪಥ ಚೇಂಜ್ ಆಗ್ತಾ ಹೋಗ್ತೈತಿ. ಪಥ ಸೂರ್ಯ ಚೇಂಜ್ ಆಗಲ್ಲ, ಭೂಮಿ ಸುತ್ತು ಹೊಡಿತಾ ಇರುತ್ತೆ. ಭೂಮಿ ಸುತ್ತುವಾಗ ಸೂರ್ಯನ ಬೆಳಕು ಯಾವ ರಾಶಿ ಮೇಲೆ ಸಂಧಿಸಿದೆ ಆ ಸಮಯದಲ್ಲಿ. ಬೆಳಗ್ಗೆ ಒಂದು 10 ಮಗು ಜನನ ಆಯಿತು ಅಂತ ತಿಳ್ಕೊಳ್ಳಿ. ಅಲ್ಲಿ ಮಕರ ರಾಶಿಯಲ್ಲಿ ಸೂರ್ಯನಿದ್ರೆ 2 ಅವರಿಗೆ ಒಂದು ಲಗ್ನ ಚೇಂಜ್ ಆಗುತ್ತೆ. ಅಲ್ಲಿ 10 ಗಂಟೆಗೆ ಕುಂಭ ಲಗ್ನ ಆಗಿರುತ್ತದೆ, 12 ಗಂಟೆಗೆ ಮೀನ ಲಗ್ನ ಆಗಿರ್ತದೆ, 1:30ರಿಂದ 2 ಗಂಟೆ ಮೇಷ ಲಗ್ನ ಆಗಿರ್ತದೆ. ನೋಡಿ, 1 ಗಂಟೆ 1:30 ಒಳಗೆ ಏನಾದ್ರು ಹುಟ್ಟಿದರೆ ಅವರ ಲಗ್ನ ಮೇಷ ಲಗ್ನವಾಗಿರ್ತದೆ. ಈ ರೀತಿ ನಾವು ತಿಳಿದು ಆ ಲಗ್ನನೇ ಮುಖ್ಯ ಆ ಮನುಷ್ಯನಿಗೆ. ಲಗ್ನ ಅಂದರೆ ಅವರ ಡಿಸಿಷನ್ ಮೇಕಿಂಗ್ ಮತ್ತು ಅವರ ಆತ್ಮ ಮನಸ್ಸು ಅಂತ ಹೇಳ್ತೀವಿ ನಾವು. ದೇಹ ಮುಖ್ಯನ ಆತ್ಮ ಮುಖ್ಯನ ಅಂದರೆ ಆತ್ಮ ಮನಸ್ಸೇ ಮುಖ್ಯ. ಆತ್ಮ ಮನಸ್ಸು ನಿರ್ಣಯ ಮಾಡಿದರೆ ನಾವೇನಾದರೂ ಹೋಗೋಕ್ಕೆ ಸಾಧ್ಯ, ಮಾತಾಡೋಕ್ಕೆ ಸಾಧ್ಯ, ಏನಾದರೂ ನಾವು ಸಾಧನೆ ಮಾಡೋಕ್ಕೆ ಸಾಧ್ಯ.
ಅದರಲ್ಲಿ ಆತ್ಮಕಾರಕ ರವಿ, ಆ ರವಿಯಿಂದ ಲಗ್ನವನ್ನು ತಿಳಿದು ಲಗ್ನದಿಂದ ಗುರು ಯಾವ ಮನೆಯಲ್ಲಿದ್ದಾನೆ, ವಿಶೇಷ ಫಲಗಳು ಏನು, ಆ ರೀತಿ ತಿಳಿತಾ ಹೋಗೋಣ. ನೋಡಿ, 2ನೇ ಸ್ಥಾನ 5, 7, 9, 11ರಲ್ಲಿದ್ದರೆ ಶುಭ. ಮತ್ತು ಯಾವುದರಲ್ಲಿ ಇಲ್ಲ ಅಶುಭ ಯಾವುದು ಅಂದರೆ ಇಲ್ಲಿ 1, 3, 4, 8, 10, 12ರಲ್ಲಿದ್ದರೆ ಅಶುಭ. ನೋಡಿ, ಜನ್ಮಗುರು ನರೋದುಃಖ ಅಂತ 1ನೇ ಮನೆಯಲ್ಲೇ ಅಶುಭ ಅಂತ ಹೇಳ್ತೀವಿ ನಾವು. ಆದರೆ ಗುರು ನೋಡೋ ದೃಷ್ಟಿ 1 ಕೋಟಿ ಪುಣ್ಯ ಆಗಿರ್ತದೆ, ಆದರೂ ಜನ್ಮಗುರು ನರೋದುಃಖ ಅಂತ ಹೇಳ್ತೀವಿ. ಅಷ್ಟು 50-50 ಅಂತ ಅನ್ಕೋಬೇಕು ನಾವು. 1ನೇ ಮನೆಯಲ್ಲಿದ್ದರೆ 50-50, ಯಾಕಂದರೆ 7ನೇ ಭಾವವನ್ನು ನೋಡ್ತಾನೆ. ಆದ್ದರಿಂದ ಅಷ್ಟರ ಮಟ್ಟಿಗೆ ಕೆಟ್ಟು ಕೊಡಲ್ಲ. ಇಲ್ಲಿ ಜನ್ಮಗುರು ನರೋದುಃಖ. ಇದೇನು ಜನ್ಮಗುರು ನರೋದುಃಖ ಅಂತಾರಂದರೆ, ಈ ಮಠದಲ್ಲಿ ಆಸ್ತಿ ದುಡ್ಡು ಎಲ್ಲ ಐಶ್ವರ್ಯ ಇರುತ್ತೆ, ಆದರೆ ಸ್ವಾಮಿಗಳಿಗೆ ಅನುಭವಿಸೋಕ್ಕಿರಲ್ಲ, ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದು. ಆ ರೀತಿ ಜನ್ಮಗುರು ಅಂತ ನಾವು ಅರ್ಥ ಮಾಡ್ಕೋಬೇಕು. ಜ್ಞಾನ ವಿದ್ಯೆ ಎಲ್ಲ ಚೆನ್ನಾಗಿರುತ್ತೆ, ಆದರೆ ಅವ್ರಿಗೆ ವೈವಾಹಿಕ ಜೀವನಗಳಲ್ಲಿ ಸ್ವಲ್ಪ ವೈರಾಗ್ಯಗಳು ಮೂಡಿಸೋಂಥದ್ದು, ಅದೇ ಜನ್ಮಗುರು ಆಗಿರುತ್ತದೆ. ಈ ರೀತಿ ತಿಳಿತಾ ಮೇಷರಾಶಿಯಲ್ಲಿ ಗುರು ಫಲಾಫಲಗಳು ಏನು ಕೊಡ್ತಾನೆ ಅದನ್ನು ನಾವು ತಿಳಿತಾ ಹೋಗೋಣ ಇವತ್ತು. 1ನೇ ಗುರುನ ಹೇಳ್ಬಿಟ್ಟಿನಿ ನಾನು ಆವಾಗಲೇ. 1ನೇ ಗುರು ಜನ್ಮರಾಶಿ, ಮೇಷರಾಶಿಯಲ್ಲಿ ಏನಾದರೂ 1ನೇ ಗುರು ಇದ್ದರೆ ಅಲ್ಲಿ ಜನ್ಮಗುರು ನರೋದುಃಖ ಅಂತ, ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಅಂತ. ಅವರೇನು ಕೆಟ್ಟಲ್ಲ, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ, ಜವಾಬ್ದಾರಿಗಳನ್ನು ತೊಗೊಳೋರು ಅನ್ನೋರಾಗಿರ್ತಾರೆ. ಅದೇ ರೀತಿ ಧನಸ್ಥಾನದಲ್ಲಿ ಗುರು ಬಂದರೆ ತುಂಬ ಶ್ರೇಷ್ಠ. ನೋಡಿ, ಅಲ್ಲಿ ಮೇಷರಾಶಿಗೆ 7ನೇ ಮನೆ ವೃಷಭ ರಾಶಿ ಆಗುತ್ತೆ. ವೃಷಭ ರಾಶಿಯಲ್ಲಿ ಏನಾದರೂ ಗುರು ಬಂದರೆ ಅವ್ರಿಗೆ ಧನಕಾರಕ ಧನಸ್ಥಾನದಲ್ಲಿ ಇರೋದು ತುಂಬ ಒಳ್ಳೆಯದು, ತುಂಬ ಅದೃಷ್ಟ ಲಾಭವನ್ನು ಕೊಟ್ಬಿಡ್ತಾನೆ, ಹಣಕಾಸು ಅಭಿವೃದ್ಧಿಯಲ್ಲಿ ಕೊಟ್ಬಿಡ್ತಾನೆ. ಯಾಕಂದರೆ ಮೇಷರಾಶಿಗೆ ಅವನು ಭಾಗ್ಯಾಧಿಪತಿಯಾಗಿ ಧನಸ್ಥಾನದಲ್ಲಿದ್ದರೆ ತಂದೆ ಹಿರಿಯರಿಂದ ತುಂಬ ಅದೃಷ್ಟ ಲಾಭಗಳನ್ನು ಕೊಡ್ತಾ ಹೋಗ್ತಾನೆ. ಈ ರೀತಿ ನಾವು ತಿಳಿಬೇಕು. ತೃತೀಯ ಸ್ಥಾನದಲ್ಲಿ ಗುರು ಅಂತ ಹೇಳ್ತೀವಿ. 3ನೇ ಸ್ಥಾನ ಬಂದು ಉಪಚಯ ಸ್ಥಾನ ಅಂತ ಹೇಳ್ತೀವಿ ನಾವು. ಅಲ್ಲಿ ಕಡಿಮೆ ಫಲ ಆಗುತ್ತೆ. ಅಲ್ಲಿ ಮೇಷರಾಶಿಯವರಿಗೆ 3ನೇ ಮನೆಯಾದ ಮಿಥುನ ರಾಶಿ. ಮಿಥುನಕ್ಕೆ ಅಧಿಪತಿ ಯಾರು? ಬುಧ ಗ್ರಹ ಆಗಿರ್ತಾನೆ. ಅವರು ಶತ್ರು ಮನೆ ಆಗಿರೋದ್ರಿಂದ ಅವ್ರಿಗೆ ಫಲ ಸ್ವಲ್ಪ ಕಡಿಮೆ ಆಗುತ್ತಿದೆ. ಆದರೂ ಗುಡ್ ಕಮ್ಯುನಿಕೇಟರ್ ಆಗಿರ್ತಾರೆ. ಯಾಕಂದರೆ 3ನೇ ಮನೆ ಅಂದರೆ ಅವನ ರಹಸ್ಯ ಮನಸ್ಸಿನ ಸ್ಥಾನ ಆಗಿರುತ್ತದೆ. ಅಲ್ಲಿ ಗುಡ್ ಕಮ್ಯುನಿಕೇಟರ್ ಆಗಿರ್ತಾನೆ. ಮತ್ತು ಅಲ್ಲಿ 3ನೇ ಮನೆಯಲ್ಲಿದ್ದು 9ನೇ ಮನೆಯನ್ನು ನೋಡೋದ್ರಿಂದ ಅವ್ರ ತಂದೆನೇ ಅವನಿಗೆ ಗುರು ಮಾರ್ಗದರ್ಶನ ಆಗಿರ್ತಾನೆ. ಅವ್ರಿಗೆ 9ನೇ ಮನೆಯನ್ನು ದೃಷ್ಟಿಯಲ್ಲಿರುತ್ತೆ. ಈ ರೀತಿ ಮೇಷರಾಶಿಯವರು ತಿಳ್ಕೊಬೇಕು. ಅದೇ ರೀತಿ ಚತುರ್ಥ ಸ್ಥಾನ 4ನೇ ಮನೆಯಲ್ಲಿ ಗುರು ಬಂದರೆ ಏನು? ಇಲ್ಲಿ 4ನೇ ಮನೆಯನ್ನು ದೋಷ ಆಗುತ್ತದೆ. ಹೆಂಗಂದ್ರೆ ಕೇಂದ್ರಾಧಿಪತ್ಯ ದೋಷ ಅಂತ ಹೇಳ್ತೀವಿ ನಾವು. ಶುಭ ಗ್ರಹಗಳು ಕೇಂದ್ರ ಸ್ಥಾನದಲ್ಲಿ ಬಂದರೆ ಕೇಂದ್ರಾಧಿಪತ್ಯ ದೋಷ, ಒಂದು ಕೇಂದ್ರಾಧಿಪತಿ ಇನ್ನೊಂದು ಕೇಂದ್ರಕ್ಕೆ ಬಂದರೆ ಕೇಂದ್ರಾಧಿಪತ್ಯ ದೋಷ ಉಂಟಾಗಿ 4ನೇ ಮನೆ ಅಶುಭ ಆಗಿರುತ್ತದೆ. ಅಲ್ಲಿ ಚಂದ್ರನ ಮನೆ. ಆದರೆ ಇಲ್ಲಿ ಚಂದ್ರನ ಮನೆ ಮೇಷರಾಶಿಗೆ ಕೆಟ್ಟದ್ದಾಗಲ್ಲ. ಯಾಕಂದರೆ ಮೇಷರಾಶಿಗೆ ಅಲ್ಲಿ ಗುರು ಉಚ್ಚನಾಗಿರ್ತಾನೆ. ಮೇಷರಾಶಿಯವರಿಗೆ ಕರ್ಕಾಟಕ ರಾಶಿಯಲ್ಲಿ ಗುರು ಬಂದಾಗ 4ನೇ ಗುರು ಉಚ್ಚ ಸ್ಥಾನದಲ್ಲಿರೋದ್ರಿಂದ ಅವರಿಗೆ ಲಾಭವನ್ನೇ ಕೊಡ್ತಾನೆ. ಅದೇ ರೀತಿ ಪಂಚಮ ಗುರು ನೋಡಿ, ಮೇಷರಾಶಿಯವರಿಗೆ 5ನೇ ಮನೆ ಸಿಂಹ ರಾಶಿ ಆಗಿರುತ್ತದೆ. ಸಿಂಹ ರಾಶಿಯಲ್ಲಿ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ. ಅಲ್ಲಿ ಸಂತಾನ ಅಂತ ಹೇಳ್ತೀವಿ ನಾವು. 5ನೇ ಮನೆ ಸಂತಾನಕ್ಕೆ ಕಾರಕೋ ಭಾವನಾಶಯ ಉಂಟಾಗುತ್ತದೆ. ಯಾವುದೇ ಒಂದು ಜೀವಕಾರಕ ಗ್ರಹಗಳು ಆ ಕಾರಕಕ್ಕೆ ಬಂದಾಗ ಅಲ್ಲಿ ಸಮಸ್ಯೆಗಳು ಉಂಟಾಗುತ್ತದೆ. ಆದ್ದರಿಂದ ಪಂಚಮ ಗುರು ಬಂದರೆ ಅಲ್ಲಿ ಕಾರಕೋ ಭಾವನಾಶಯ ಅಂತ ದೋಷಗಳು ಉಂಟಾಗುತ್ತದೆ. ಅದಕ್ಕೆ ಪರಿಹಾರವನ್ನು ತಗೋಬೇಕು. ಮತ್ತು ಮೇಷರಾಶಿಗೆ 6ನೇ ಗುರು ಎಲ್ಲಿ ಕನ್ಯಾ ರಾಶಿಯಲ್ಲಿ ಬಂದಾಗ, ಕನ್ಯಾ ರಾಶಿಯಲ್ಲಿ ಅವರೇನಾದ್ರು ಹುಟ್ಟಿದಾಗ ಗುರು ಇದ್ದಿದ್ರೆ ಷಷ್ಠಮ ಗುರು ಆಗ್ತಾನೆ. ಅದೇ ಶುಭ ಗ್ರಹಗಳು ಷಷ್ಠಮ ಸ್ಥಾನದಲ್ಲಿ ಬಂದರೆ ದೋಷ ಉಂಟಾಗುತ್ತೆ. ಷಷ್ಠಮ ಗುರು ಕನ್ಯಾ ರಾಶಿ 6ನೇ ಮನೆ ಕನ್ಯಾ ರಾಶಿ ಆಗಿರುತ್ತೆ. ಕನ್ಯಾ ರಾಶಿಯಲ್ಲಿ ಗುರು ಬಂದಾಗ ಅದು ಬುಧನ ಮನೆ, ಶತ್ರು ಮನೆ ಆಗಿರೋದ್ರಿಂದ ಮತ್ತು ಶತ್ರು ಸ್ಥಾನದಲ್ಲೇ ಗುರು ಬರೋದು ಸ್ವಲ್ಪ ಅಶುಭ ಆಗುತ್ತದೆ. ಅದೇ ರೀತಿ ಮತ್ತು ಸಪ್ತಮ ಭಾವ 7ನೇ ಮನೆ ಮೇಷರಾಶಿಯವರಿಗೆ ತುಲಾ ರಾಶಿ ಆಗಿರ್ತದೆ. ತುಲಾ ರಾಶಿಯಲ್ಲಿ ಗುರು ಬಂದು ಏನು ಮಾಡ್ತಾನೆ? ಲಗ್ನವನ್ನು ವೀಕ್ಷಣೆ ಮಾಡ್ತಾನೆ. ಲಗ್ನವನ್ನು ನೋಡೋದ್ರಿಂದ ತುಂಬ ಒಂದು ಅದೃಷ್ಟ ಯೋಗವನ್ನು ಮಾಡ್ತಾನೆ. ಶತ್ರು ಮನೆ ಆಗಿದ್ರೂ ಅಲ್ಲಿ ಲಗ್ನ ವೀಕ್ಷಣೆ ಮಾಡೋದು, ಒಂದು ಗುರು ನೋಡೋದಿದೆಯಲ್ಲ, ಒಂದು ಲಕ್ಷ ಪುಣ್ಯ ಅಂತ. ಆ ವ್ಯಕ್ತಿಗೆ ಲಗ್ನ ರಾಶಿ ಮೇಲೆ ಏನಾದರೂ ದೃಷ್ಟಿ ಇದ್ದರೆ, ಮೇಷ ರಾಶಿ ಆಗಿರ್ಬೋದು, ಲಗ್ನ ಆಗಿರ್ಬೋದು, 1 ಕೋಟಿ ಪುಣ್ಯ ಅಂತ ಅನ್ಕೋಬೋದು. 7ನೇ ಸ್ಥಾನ ಅಲ್ಲಿ ಶತ್ರು ಮನೆಯಲ್ಲಿ ಇದ್ರೂ ಸಹ ಅವ್ರಿಗೆ ಗುರು ದೃಷ್ಟಿ ಇರೋದು ತುಂಬ ಒಳ್ಳೆಯದು. ಅದೇ ರೀತಿ ಅಷ್ಟಮ ಸ್ಥಾನ ಎಲ್ಲಿ ಮೇಷರಾಶಿಗೆ ವೃಶ್ಚಿಕ ರಾಶಿ 8ನೇ ಮನೆ ಆಗಿರ್ತದೆ. 8ನೇ ಮನೆಯ ಗುರು ಅಲ್ಲಿನ ದೋಷ ಉಂಟು ಮಾಡ್ತಾನೆ. ಅಷ್ಟಮ ಗುರು ಆಗಬಾರ್ದು. ದುಸ್ಥಾನಕ್ಕೆ ಶುಭ ಗ್ರಹಗಳು ಬಂದರೆ ದೋಷ ಅಂತ ಹೇಳ್ತೀವಿ ನಾವು. ಅದೇ ರೀತಿ ಮೇಷರಾಶಿಗೆ 9ನೇ ಮನೆ ಧನಸ್ಸು ರಾಶಿ ಆಗಿರ್ತದೆ. ಧನಸ್ಸು ರಾಶಿ ಅಂದರೆ ಅಲ್ಲಿ ಭಾಗ್ಯಸ್ಥಾನ.
ಭಾಗ್ಯಾಧಿಪತಿ ಭಾಗ್ಯದಲ್ಲಿ ಬಂದಿರೋದು ತುಂಬ ಅದೃಷ್ಟ ಯೋಗಗಳು ಉಂಟು ಮಾಡಿಬಿಡುತ್ತೆ. ಅಲ್ಲಿ ತಂದೆ ಸ್ಥಾನ ಅಂತ ಹೇಳ್ತೀವಿ. ಅವ್ರ ತಂದೆನೇ ಗುರು, ಹಿರಿಯರೇ ಗುರು ಮಾರ್ಗದರ್ಶನ ಆಗಿರೋದಂಥದ್ದು. ಅವ್ರ ತಂದೆಯವರು ಟೀಚರು, ಇಂಥದ್ದೆಲ್ಲ ವೃತ್ತಿಯಲ್ಲಿರೋಂಥವ್ರು. ಮತ್ತು ಗೌರವಾನ್ವಿತ ವ್ಯಕ್ತಿ, ಹೆಸರಾಂತ ವ್ಯಕ್ತಿಗಳು, ಮತ್ತು ಮಠ ಮಾನ್ಯಗಳಲ್ಲಿ ಪೂಜೆ ಪುನಸ್ಕಾರ ಮಾಡೋರು, ದೈವಿಕ ಚಿಂತನೆ ಇರೋರು, ಈ ರೀತಿ ಎಲ್ಲ ಅರ್ಥ ಮಾಡ್ಕೋಬೇಕು. 9ನೇ ಮನೆ ಗುರು ತುಂಬ ಅದೃಷ್ಟ ಯೋಗವನ್ನು ಮಾಡ್ತಾನೆ. ನೋಡಿ, 9ನೇ ಮನೆಯಲ್ಲಿ ಬರೋದ್ರಿಂದ ಯಾಕೆ ವಿಶೇಷ ಅಂದರೆ, ಮತ್ತೆ ಗುರುವಿನಿಗೆ 7ನೇ ದೃಷ್ಟಿ ಅಲ್ದೇ 5ನೇ ದೃಷ್ಟಿ, 9ನೇ ದೃಷ್ಟಿ ವಿಶೇಷ ದೃಷ್ಟಿ ಇರುತ್ತದೆ. 5ನೇ ದೃಷ್ಟಿಯಿಂದ ಮತ್ತೆ ಮೇಷರಾಶಿ ಲಗ್ನವನ್ನು ನೋಡೋದ್ರಿಂದ ತುಂಬ ಅನುಕೂಲ ಉಂಟು ಮಾಡುತ್ತದೆ. ಗುರು ಏನಾದರೂ 9ನೇ ಮನೆಯಲ್ಲಿದ್ದರೆ ಅವರು ಭಾಗ್ಯವಂತರು, ಅದೃಷ್ಟವಂತರೇ ಅನ್ಕೋಬಹುದು. 10ನೇ ಮನೆ ಮೇಷರಾಶಿ ಮಕರ ಆಗಿರುತ್ತದೆ. ಮಕರ ರಾಶಿಯಲ್ಲಿ ಗುರು ಬಂದು 10ನೇ ಮನೆ, ಅಲ್ಲಿ ಕೇಂದ್ರಾಧಿಪತ್ಯ ಹೇಳಿದ್ವಿ. ಇಲ್ಲಿ ಉದ್ಯೋಗದಲ್ಲಿ ಬಡ್ತಿ ಸಿಗೋಂಥದ್ದು, ಅದು ಶನಿ ಮಿತ್ರ ಸ್ಥಾನ ಆಗಿರೋದು. ಉದ್ಯೋಗ ಸ್ಥಾನದಲ್ಲಿ ಇವರಿಗೆ ಸ್ವಲ್ಪ ತೊಂದರೆನಿದೆ, ಶ್ರಮಪಟ್ಟು ದುಡಿಯೋಂಥದ್ದಾಗಿರುತ್ತದೆ. ಅಲ್ಲೇ ಕೇಂದ್ರಾಧಿಪತ್ಯ ದೋಷ ಉಂಟಾಗಿ ಸ್ವಲ್ಪ ಶ್ರಮದಿಂದ ಕೆಲಸ ಮಾಡೋಂಥವ್ರು ಆಗಿರ್ತಾರೆ. ಏನೇ ಓದಿದ್ರು ಅಲ್ಲಿ ಕಷ್ಟಪಟ್ಟು ದುಡಿದ್ರೆ ಲಾಭ ಆಗೋಂಥದ್ದು. ಮತ್ತು 11ನೇ ಮನೆ ನೋಡಿ, ಯಾವುದೇ ಗ್ರಹಗಳು 11ನೇ ಮನೆ ಬಂದರೆ ತುಂಬ ಶುಭ ಆಗುತ್ತದೆ. ಮೇಷರಾಶಿ ಲಗ್ನದವ್ರಿಗೆ 11ನೇ ಮನೆ ಕುಂಭರಾಶಿ ಆಗಿರ್ತದೆ. ಈ ಕುಂಭರಾಶಿಯಲ್ಲಿ ಗುರು ಬರೋದು 11ನೇ ಮನೆ. ಅವರ ಅಜ್ಜ ಮುತ್ತಜ್ಜಗಳಿಂದ ತುಂಬ ಅದೃಷ್ಟ ಲಾಭಗಳು, ಮತ್ತು ಅವ್ರು ಕಲ್ತಿರೋ ವಿದ್ಯೆ ಇವ್ರಿಗೆ ಬರೋಂಥದ್ದು, ಈ ರೀತಿ ಎಲ್ಲ ಆಗೋಂಥ ಅದೃಷ್ಟ ಯೋಗಗಳು ಬರುತ್ತದೆ. ಅದೇ ರೀತಿ ಕಟ್ಟ ಕಡೆಯದಾಗಿ 12ನೇ ಮನೆ ಮೇಷರಾಶಿಗೆ 12ನೇ ಮನೆ ಬಂದು ಮೀನರಾಶಿ ಆಗಿರ್ತದೆ. ಈ ಮೀನರಾಶಿಯಲ್ಲಿ ಗುರು ಬಂದು, ಅಲ್ಲಿ ಗುರು 12ನೇ ಮನೆಯಲ್ಲಿ ವ್ಯಯಸ್ಥಾನ ಅಂತ ಹೇಳ್ತೀವಿ. ವ್ಯಯಸ್ಥಾನದಲ್ಲಿ ಇದ್ದರೆ ವಿದ್ಯೆ ಕಲ್ತಿರ್ತಾರೆ, ಆದರೆ ಅದನ್ನು ಯೂಟಿಲೈಸ್ ಮಾಡೋಕ್ಕಾಗಲ್ಲ. ಆ ರೀತಿ 12ನೇ ಗುರು ಕೆಲಸ ಮಾಡ್ತಾನೆ. ಅದೇ ರೀತಿ ಮತ್ತು ಇವ್ರಿಗೆ 7ನೇ ದೃಷ್ಟಿಯಿಂದ ಕನ್ಯಾ ರಾಶಿ ನೋಡೋದ್ರಿಂದ ಶತ್ರುಗಳಿಂದ ಇವರು ಜಯ ಆಗೋಂಥದ್ದು. ಮತ್ತು 12ನೇ ಮನೆ ಸ್ವಂತ ಮನೆ ಮೀನರಾಶಿ ಆಗಿರೋದ್ರಿಂದ ಅವ್ರಿಗೆ ಜಾಸ್ತಿ ನಷ್ಟಕ್ಕಿಂತ ಲಾಭಗಳು ಉಂಟಾಗುತ್ತೆ. ಈ ರೀತಿ ದ್ವಾದಶಗಳ ಮೇಷರಾಶಿಯಿಂದ ಗುರು ಲಗ್ನ, ಧನಸ್ಥಾನ, ತೃತೀಯ, ಚತುರ್ಥ, ಪಂಚಮ, ಷಷ್ಠ, ಸಪ್ತಮ, ಅಷ್ಟಮ, ನವಮ, ದಶಮ, ಲಾಭಸ್ಥಾನ ಮತ್ತು ವ್ಯಯಸ್ಥಾನ, ಇಷ್ಟು ಮನೆಗಳಲ್ಲಿ ಗುರು ಗೋಚಾರಿಸಿದರೆ ನಿಮ್ಮ ರಾಶಿ ಲಗ್ನವನ್ನು ನೀವೇ ಇಟ್ಕೊಂಡು ಗುರು ನನ್ನ ರಾಶಿಯಲ್ಲಿ ಎಲ್ಲಿದ್ದಾನೆ ಅಂತ ನೀವೇ ಅರ್ಥ ಮಾಡಿಕೊಂಡು ಈ ರೀತಿ ಗುರು ಬಲಾಬಲಗಳನ್ನು ನೋಡಬೇಕು. ಮತ್ತು ವಿಶೇಷವಾಗಿ ಈ ಗುರು ಗ್ರಹ ಯಾವುದೇ ಗ್ರಹಗಳು ಇರಲಿ, ಲಗ್ನಕ್ಕಿಂತ ನವಾಂಶ ಕುಂಡಲಿಯಲ್ಲಿ ಬಲಗಳನ್ನು ಹೆಚ್ಚು ಪಡಿತವು. ಲಗ್ನದಲ್ಲಿ ಇದ್ದು ನವಾಂಶದಲ್ಲಿ ಏನಾದರೂ ತೊಂದರೆ ಆಗಿದರೆ ತೊಂದರೆ ಆಗೋಂಥದ್ದಿರುತ್ತೆ. ಅದಕ್ಕೆ ನಿಮ್ಮ ಪೂರ್ಣ ಭವಿಷ್ಯವನ್ನು, ರಾಶಿಯನ್ನು ಏನಾದರೂ ತಿಳಿಬೇಕು, ಗುರುಗಳೇ ನಮಗೆ ಗುರುಬಲ ಹೆಂಗಿದೆ ಅಂತ ನೋಡಬೇಕಾಗಿದ್ದರೆ ಹೆಚ್ಚಿನ ಮಾಹಿತಿಗಾಗಿ ಶ್ರೀ ಹರಿಹರ ವೇದ ಬ್ರಹ್ಮ ಗುರುಕುಲ ಸಂಸ್ಥೆಯನ್ನು ಭೇಟಿಯಾಗಿ ನಿಮ್ಮ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಹರಮುನಿದರು ಗುರು ಕಾಯುವ, ಮನುಷ್ಯನಿಗೆ ಮುಂದೆ ಗುರಿ ಹಿಂದೆ ಗುರು ಇರಲೇಬೇಕು. ನೋಡಿ, ತಂದೆ ತಾಯಿ 20-25 ವರ್ಷ ಸಲುಬಹುದು, ಆದರೆ ಗುರು ಕೊಡೋ ವಿದ್ಯೆ ನಿಮ್ಮ ಜೀವನ ಪರ್ಯಂತ. ನೋಡಿ, ವ್ಯಕ್ತಿಯನ್ನೇ ಶಕ್ತಿಯನ್ನಾಗಿ ಮಾಡೋದು ಯಾವುದಾದ್ರೂ ಇದ್ದರೆ ಅದೇ ಗುರು, ಏಕೈಕ ಗುರು. ಆದ್ದರಿಂದ ಗುರು ಅಂದರೆ ನಾವು ತುಂಬ ಪವರ್ ಅಂತ ತಿಳ್ಕೋಬೇಕು. ಗುರುಗ್ರಹನೇ ಪವರ್ ಆಗಿರ್ತಾನೆ. ಎಲ್ಲರಿಗೂ ಅವರವರ ರಾಶಿ ಲಗ್ನದ ಮೇಲೆ ಬಲಾಬಲಗಳು ಬೇರೆ ಇರುತ್ತದೆ. ಇದನ್ನು ಸಂಪೂರ್ಣ ಮಾಹಿತಿಯನ್ನು ಅರ್ಥ ಮಾಡಿಕೊಂಡು ನಿಮಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. ಸರ್ವೇ ಜನ ಸುಖನೋ ಭವಂತು, ಸನ್ಮಂಗಳಾನಿ ಭವಂತು. ಓಂ